ಔಟ್ ಆಫ್ ಡೇಂಜರ್. ನೀವು ಇನ್ನೂ ಸ್ವಲ್ಪ ಬೇಗ ಕರ್ಕೊಂಡ್ಬಂದಿದ್ರೆ ಇಷ್ಟೆಲ್ಲ ಆಗ್ತಾ ಇರಲಿಲ್ಲ. ಆಲ್ಮೋಸ್ಟ್ ಎಲ್ಲ ವಾಮಿಟ್ ಮಾಡ್ಕೊಂಡಿದ್ದಾರೆ. ಚೇತರಿಸ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಡಾಕ್ಟ್ರೆ, ಅವ್ರು ಯಾಕೆ ಹೀಗೆಲ್ಲ ಆಯ್ತು? ಅವರು ಪಾಯ್ಸನ್ ತಗೊಂಡಿದ್ದಾರೆ. ಡಾಕ್ಟ್ರೆ, ಏನ್ ಹೇಳ್ತಿದ್ದೀರಾ ನೀವು? ಹೌದು, ನಿಮಗೆ ಈ ವಿಷಯ ಗೊತ್ತಿಲ್ವಾ? ಖಂಡಿತವಾಗ್ಲೂ ಗೊತ್ತಿಲ್ಲ. ಜ್ಯೂಸಲ್ಲಿ ಪಾಯ್ಸನ್ ಮಿಕ್ಸ್ ಮಾಡ್ಕೊಂಡು ಕುಡಿದಿದ್ದಾರೆ. ಅವರು ಸೂಸೈಡ್ಗೆ ಪ್ರಯತ್ನ ಮಾಡಿದ್ದಾರೆ ಅನ್ಸುತ್ತೆ. ಸರಿ, ನೀವು ಅವ್ರಿಗೆ ಏನಾಗಬೇಕು? ನಾನು ಅವ್ರ ಬೆಸ್ಟ್ ಫ್ರೆಂಡ್. ಚಿರು, ಚಿರು ಬಂದ್ಯಾ ಮಗ್ನೆ? ಚಿರು, ಚಿರು, ಚಿರು ಬಂದ್ಯಾ ಮಗ್ನೆ? ಆ ಗೊಂಬೆಗೆ ಏನ್ ಮಾಡುತ್ತೀರಿ? ಹುಚ್ಚುಚ್ಚಾಗಿ ಏನೇನೋ ಹೇಳ್ಬೇಡಿ. ವೇದವ್ರೆ, ನೀವ್ ಯಾವಾಗ್ಲೂ ಹೀಗೆ ಕೆಲವು ಸೂಕ್ಷ್ಮತೆಗಳನ್ನ ಯೋಚನೆ ಮಾಡೋದಿಲ್ಲ. ಮಾವ, ಇಂಥ ವಿಚಾರದಲ್ಲಿ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಅದೆಲ್ಲಿಂದ ಬಂತು, ಯಾಕೆ ಬಂತು, ಯಾರು ತಗೊಂಬಂದಿದ್ದಾರೆ ಅಂತಾನೆ ಗೊತ್ತಿಲ್ಲ. ಅದು ಅಷ್ಟೊಂದು ಕ್ಯೂರಿಯಸ್ ಆಗಿದೆಯಾ ಪಪ್ಪ? ಮಾವ, ನನ್ನ ಮಾತು ಕೇಳಿ, ಅದು ದೆವ್ವ ತರ ಕಾಣಿಸುತ್ತೆ. ಈಗ ಗೊಂಬೆ ಎಲ್ಲಿದೆ? ಸ್ಟೋರ್ ರೂಮ್ ನಲ್ಲಿದೆ. ಸರಿ, ಬನ್ನಿ ನೋಡೋಣ. ಪಪ್ಪ, ಒಂದ್ ನಿಮಿಷ. ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಪಪ್ಪ. ಇವ್ರು ಸುಮ್ಮನೆ ಬಿಲ್ಡಪ್ ಕೊಡ್ತಿದ್ದಾರೆ. ಅಲ್ಲ, ಮಾಡೋ ಕೆಲಸ ಬಿಟ್ಟು ಅದ್ ಯಾವ್ದೋ ಗೊಂಬೆ ಬಗ್ಗೆ ತಲೆ ಕೆಡಿಸ್ಕೊತಿದ್ದೀರಲ್ಲ. ವೇದ, ಪರವಾಗಿಲ್ಲ ಬಿಡು. ಅದ್ರಲ್ಲಿ ನಾವು ಕಳ್ಕೊಳ್ಳೋ ಅಂಥದ್ದೇನಿದೆ? ಅಕ್ಕ, ಅಂತ ವಿಚಾರಗಳನ್ನ ತಲೆಗೆ ಹಾಕೊಂಡ್ರೆ ಬೇಡ ಅಂದ್ರೂ ಬಿಟ್ಟು ಹೋಗೋದಿಲ್ಲ. ಆಮೇಲೆ ಸಫರ್ ಮಾಡ್ಬೇಕಾಗತ್ತೆ. ಸೈಕಾಲಜಿ ಪ್ರಕಾರ ತುಂಬಾ ಎಫೆಕ್ಟ್ ಆಗತ್ತೆ. ಅದಕ್ಕೆ ಹೇಳ್ತಾ ಇದೀನಿ. ಈಗ ಆಯ್ತು ಬಿಡಮ್ಮ, ಒಂದ್ಸರ್ತಿ ಆ ಗೊಂಬೆನ ನೋಡೋಣ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದೇನು ಬೇಡ. ಆದರೆ ಯಾವ ವಿಚಾರನೂ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ನಾನು ಹೇಳೋದನ್ನೆಲ್ಲ ಹೇಳಿದ್ದೀನಿ, ಮಿಕ್ಕಿದ್ ನಿಮಗೆ ಬಿಟ್ಟಿದ್ದು. ಸರಿನಮ್ಮ, ನೀನು ಸ್ವಲ್ಪ ಸಮಾಧಾನವಾಗಿ ಅಳಿ ಅಂದರೆ ಬನ್ನಿ, ಅದೇನು ನೋಡೋಣ. ನೀವು ನಡೀರಿ ಮಾವ. ವೇದ, ಹೋಗ್ಲಿ ಬಿಡು. ಎಲ್ರೂ ಮುಂದೆ ಅವ್ರನ್ನ ಹೀಯಾಳಿಸ್ತಿರ್ಬೇಡ. ಅಕ್ಕ, ನಿನ್ಗೆ ಅವ್ರ ಬಗ್ಗೆ ಗೊತ್ತಿಲ್ಲ, ಸುಮ್ಮನೆ ಇರು. ಚಿರು, ಬಂದ್ಯಾ ಮಗ್ನೆ? ಕೊನೆಗೂ ನನ್ನ ಕೂಗು ನಿನಗೆ ಕೇಳಿಸ್ತಾ? ಚಿರು, ಯಾಕೆ ಕಳ್ತಾ ಇದೆಯಾ ಮಮ್ಮಿ? ಪ್ರಪಂಚದಲ್ಲಿ ಈ ಸಂತೋಷ ಯಾರೂ ಕೊಡಕ್ಕಾಗಲ್ಲ ಮಗ್ನೆ. ಈ ಸಂತೋಷ ಎಷ್ಟು ಕೋಟಿ ಕೊಟ್ಟರೂ ಸಿಕ್ಕಲ್ಲ. ಅದಕ್ಕೆ ಕಣ್ಣಲ್ಲಿ ನೀರು. ಸಂತೋಷಕ್ಕೂ ಕಣ್ಣಲ್ಲಿ ಬರುತ್ತೆ, ದುಃಖಕ್ಕೂ ಕಣ್ಣಲ್ಲಿ ಬರುತ್ತೆ ಅಲ್ವಾ ಮಮ್ಮಿ? ಅಲ್ಲೇ ಇದೆ ನೋಡಿ, ಅಲ್ಲೇ. ಎಲ್ಲಿ ಅಳಿ ಅಂದರೆ? ಅಲ್ಲೇ ಇದೆ ನೋಡಿ ಮಾವ. ಎಲ್ಲೂ ಕಾಣ್ತಾ ಇಲ್ಲ ಅಳಿ ಅಂದರೆ. ಮಾವ, ಮಾವ, ಇಲ್ಲೇ ಇತ್ತು, ಇಲ್ಲೇ ಇತ್ತು ಮಾವ. ಅಳಿ ಅಂದರೆ ಅದಿಲ್ಲೇ ಇದ್ಮೇಲೆ ಅದನ್ನ ಯಾರು ತಗೊಂಡು ಹೋಗ್ತಾರೆ? ಅದೇ ನನಗೂ ಅರ್ಥ ಆಗ್ತಿಲ್ಲ ಮಾವ. ನಾನು ವೇದ ಇಬ್ರು ನೋಡಿದ್ವಿ, ಇಲ್ಲೇ ಇತ್ತು. ಈಗ ಇದ್ಕಿದ್ದಂಗೆ ಮಾಯ ಆಗೋಗಿದೆ.
ನಾನು ಹೇಳಿಲ್ವ ಮಾವ, ಕೆಲವು ಸೂಕ್ಷ್ಮಗಳನ್ನ ನಾನು ನೆಗ್ಲೆಕ್ಟ್ ಮಾಡಬಾರ್ದು ಅಂತ. ಆಗಲೇ ಇದ್ದಿದ್ದ ಗೊಂಬೆ ಈಗಿಲ್ಲ ಅಂತಂದ್ರೆ ಏನರ್ಥ ಹೇಳಿ? ಏನರ್ಥ? ಅದು ಸಾಮಾನ್ಯವಾದ ಗೊಂಬೆ ಅಲ್ಲ ಅಂತ. ಹಾಗಂತೀರಾ? ಹೌದು ಕಂದ, ನೀನಿದ್ಯಾ ಅನ್ನೋದು ಸಂತೋಷ. ನೀನ್ ನನ್ ಮುಟ್ಟೋಕ್ ಆಗ್ತಿಲ್ವಲ್ಲ ಅನ್ನೋದು ದುಃಖ. ನೀನಿದ್ಯಾ ಅನ್ನೋದು ಭ್ರಮೆ, ನೀನಿಲ್ಲ ಅನ್ನೋದು ಸತ್ಯ. ನನ್ ಯಾವ್ದಕ್ ಕಳ್ಬೇಕು, ಯಾವ್ದಕ್ ಸಂತೋಷ ಪಡ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಕಣೋ. ನಾನು ನಿನ್ ಜೊತೆ ಇದ್ದೀನಿ ಅಂತ ನೀನ್ ಸಂತೋಷ ಪಡು ಮಮ್ಮಿ. ನಾ ಇಲ್ಲ ಅನ್ಕೊಂಡ್ರೆ ನಾನು ನಿನ್ ಜೊತೆ ಇರೋದಕ್ಕೆ ಆಗಲ್ಲ. ಹೌದು ಕಂದ, ನೀನಿದ್ಯಾ ಅನ್ಕೊಂಡೆ ನಾನು ಬದುಕಿದ್ದೀನಿ. ಇಲ್ಲ ಅಂದಿದ್ರೆ ಈ ಮಮ್ಮಿ ಯಾವತ್ತೂ ಮಣ್ಪಾಲಾಗಿರೋಳು. ಹಂಗೆಲ್ಲ ಮಾತಾಡ್ಬೇಡ, ನೀನ್ ಯಾವಾಗ್ಲೂ ಚೆನ್ನಾಗೇ ಇರ್ಬೇಕು ಮಮ್ಮಿ, ಅದೇ ನನ್ನ ಆಸೆ. ಮಮ್ಮಿ ನಂಗೊಂದು ಆಸೆ ಇದೆ ಮಮ್ಮಿ. ಏನ್ ಚಿರೋದು? ಆಸೆ ಈಡೇರುತ್ತಾ ಅಂತ ನಂಗೆ ಗೊತ್ತಿಲ್ಲ. ನಿನ್ನ ಆಸೆಗಳನ್ನ ಈಡೇರಿಸೋದ್ರಲ್ಲಿ ನನ್ನ ಜೀವನ ಕಳೆದೋದ್ರೂ ಪರವಾಗಿಲ್ಲ. ನಿನ್ನ ಆಸೆಗಳನ್ನ ಈಡೇರಿಸೋಕೆ ನಾನು ಪ್ರಯತ್ನ ಮಾಡ್ತೀನಿ. ನಿಂಗೆ ದೇವ್ರಂದ್ರೆ ತುಂಬಾ ಪ್ರೀತಿ ಅಲ್ವಾ? ದಿನ ದೇವ್ರ ಪೂಜೆ ಮಾಡ್ತೀಯ ಅಲ್ವಾ? ದೇವ್ರಿಗೂ ನೀನು ಕಂಡ್ರೆ ಪ್ರೀತಿ ಇರುತ್ತೆ ಅಲ್ವಾ? ದೇವ್ರು ಕೇಳ್ಕೊ, ನಾನು ಮತ್ತೆ ನಿನ್ನ ಹೊಟ್ಟೆಲಿ ಹುಟ್ಟಿ ಬರ್ಲಿ ಅಂತ. ನಿನ್ನ ಮೊದಲಲ್ಲಿ ಮಾಡ್ಕೊಂಡ್ಬಿಟ್ಟೆ ಮಮ್ಮಿ. ಐ ಮಿಸ್ ಯು. ಮಿಸ್ ಯು ಟೂ ಕಂದ. ಚಿರು, ಡ್ಯಾಡಿ ಮನೇಲಿ ಕಾಣ್ತಾ ಇಲ್ಲ. ಬೆಳಗ್ಗೆಯಿಂದ ಎಲ್ಲಿ ಹೋಗಿದಾರೋ ಏನಾಗಿದಾರೋ ಅಂತಾನೂ ಗೊತ್ತಿಲ್ಲ. ಅವ್ರಿಗೆ ಏನಾಗಿದೆಯೋ ಅಂತ ಆತಂಕ ಕಾಡ್ತಾ ಇದೆ ಕಣೋ. ಮಮ್ಮಿ ಕಾಲ್ ಕೇಳ್ಕೊಂಡಿದ್ದ ಡ್ಯಾಡಿನ. ಅವ್ರಿಗೆ ತುಂಬಾ ಹಿಂಸೆ ಮಾಡ್ತಾರೆ ಅಲ್ವಾ? ಅವ್ರು ಯಾವಾಗಲೂ ನಿನ್ ಜೊತೆ ಜಗಳ ಆಡ್ತಾರೆ ಅಲ್ವಾ? ಐ ಹೇಟ್ ದ್ಯಾಟ್. ನೋ, ಯು ಶುಡ್ ನಾಟ್ ಹೇಟ್ ಯುವರ್ ಡ್ಯಾಡ್. ನಿನ್ನ ಡ್ಯಾಡಿ ಮೇಲೆ ನಿನ್ಗೆ ಯಾವತ್ತೂ ಕೋಪ ಬರಬಾರ್ದು. ಡ್ಯಾಡಿ ಯಾಕೆ ಆ ರೀತಿ ನಡ್ಕೊಳ್ತಾರೆ? ಇಲ್ಲಪ್ಪ, ಡ್ಯಾಡಿ ಬಗ್ಗೆ ಹಾಗೆಲ್ಲ ಮಾತಾಡಬಾರ್ದು. ನನ್ನ ಕಾಲು ಮುರಿಯೋದಕ್ಕೆ ಅವ್ರ ಕಾರಣ ಅಲ್ಲ. ಅವ್ರು ನನ್ನ ಹತ್ರ ಜಗಳ ಮಾಡಲ್ಲ ಕಣೋ. ಅವ್ರು ಕೆಟ್ಟೋರಲ್ಲ ಚಿರು. ನೀನು ಸುಳ್ಳು ಹೇಳ್ತಾ ಇದೀಯಾ? ಇಲ್ಲ ಚಿರು, ನಾನು ಸುಳ್ಳು ಹೇಳ್ತಾ ಇಲ್ಲ. ಮತ್ತೆ ನಿನ್ ಕಾಲ್ ಹೇಗೆ ಏಟಾಯ್ತು? ಅದು ನನ್ನ ಜಾರ್ ಬಿದ್ಬಿಟ್ಟೆ ಕಣೋ. ನಾನು ನೋಡ್ದೆ, ಅವತ್ತು ಡ್ಯಾಡಿನೇ ನಿನ್ನ ತಳ್ಳಿದ್ದು, ಅವರೇ ನಿನ್ನ ಕಾಲು ಮುರಿದಿದ್ದು. ನಾ ಹೀಗೆ ಕೂತ್ಕೊಳ್ಳಕ್ಕೆ ಅವರೇ ಕಾರಣ. ಡ್ಯಾಡಿಗೆ ಕಂಡ್ರೆ ಇಷ್ಟ ಇಲ್ಲ, ಅವ್ರಿಗೆ ನನ್ ಕಂಡ್ರು ಇಷ್ಟ ಇಲ್ಲ. ನೀನ್ ನನ್ನ ಹತ್ರ ಬಂದ್ರೆ ಅವ್ರಿಗೆ ಹೊಡಿತಾರೆ ಅಲ್ವಾ? ನಿನ್ ಮೇಲೆ ಯಾವಾಗ್ಲೂ ಕೋಪ ಮಾಡ್ಕೊಳ್ತಾರೆ. ಏನ್ ತಪ್ಪಿಲ್ಲ ಅಂತ ಡ್ಯಾಡಿಗೆ ಯಾಕೆ ಅರ್ಥ ಆಗಲ್ಲ? ನಂಗೆ ಗೊತ್ತು, ಡ್ಯಾಡಿಗೆ ನಿನ್ ಮೇಲೆ ಪ್ರೀತಿ ಇಲ್ಲ. ಡ್ಯಾಡಿಗೆ ನನ್ನ ಕಂಡ್ರೆ ಪ್ರೀತಿ ಇಲ್ಲ ಅಂತ ನಿನ್ಗೆ ಯಾರೋ ಹೇಳಿದ್ದು? ನೋಡಿದ್ರಾ? ಖುಷಿ ಆಯ್ತಾ? ಏನ್ ಸಿಕ್ತು? ಏನಾದ್ರೂ ಐಡಿಯಾ ಹೊಡಿತಾ ಏನೋ? ವೇದ, ಅಲ್ಲಿ ಗೊಂಬೆನೇ ಇಲ್ಲಮ್ಮ. ವೇದವ್ರೆ, ನಾವು ನೀವು ಆ ಗೊಂಬೆ ನೋಡಿದ್ವಿ ಅಲ್ವಾ? ಅದು ಅಲ್ಲೇ ಇತ್ತಲ್ವಾ? ಹೌದು. ಈಗ ಆ ಜಾಗದಲ್ಲಿ ಗೊಂಬೆ ಕಾಣ್ತಾ ಇಲ್ಲ. ವಿಚಿತ್ರವಾಗಿದೆಯಲ್ಲ. ನೀವು ನೋಡಿದಾಗ ಇದ್ದ ಗೊಂಬೆ ಇವಾಗಿಲ್ಲ ಅಂದ್ರೆ ಏನರ್ಥ? ವೇದವ್ರೆ, ನೋಡಿದ್ರ? ನಾನು ಹೇಳಿದ್ರೆ ನನ್ನ ಮಾತಿ ಕೇಳಲ್ಲ ನೀವು. ಗೊಂಬೆನಲ್ಲಿ ಏನೋ ಇದೆ. ಏನು ಅಂದ್ರೆ? ಏನು ಅಂದ್ರೆ ಏನು? ಜಯಸಿಂಹ ಅವರೇ, ಏನು ಗೊತ್ತಿಲ್ಲದೆ ಆ ರೀತಿ ಹೇಳೋದು ತುಂಬಾ ತಪ್ಪಾಗತ್ತೆ. ಮತ್ತೆ ಆ ಗೊಂಬೆ ಎಲ್ಲಿ ಹೋಯ್ತು ಹೇಳಿ ನೋಡೋಣ. ಆ ಗೊಂಬೆ ಸಿಕ್ಕರೆ ನೀವು ಹೇಳಿದ್ರೆ ನಾನು ನಂಬ್ತೀನಿ.
ಹೇಳು ಚಿರು, ಡ್ಯಾಡಿಗೆ ನಿನ್ನ ಕಂಡ್ರೆ ಇಷ್ಟ ಇಲ್ಲ ಅಂತ ಯಾರು ಹೇಳಿದ್ದು? ಇಂಥದ್ದನ್ನೆಲ್ಲ ನಿನ್ಗೆ ಯಾರು ಹೇಳ್ಕೊಟ್ಟಿದ್ದು? ಅದು ನನಗೆ ಅರ್ಥ ಆಯ್ತು. ನಿನಗೇನು ಅರ್ಥ ಆಗಲ್ಲ ಚಿರು, ಸುಮ್ಮನೆ ಎಲ್ಲ ಅರ್ಥ ಆಗುತ್ತೆ ಅಂತ ಹೇಳ್ತೀಯ ಅಷ್ಟೇ. ಮಮ್ಮಿ, ನಿಂಗೆ ಬೇಜಾರಾದ್ರೆ ನಿಂಗೆ ನೋವಾದ್ರೆ ನನಗೂ ಬೇಜಾರಾಗತ್ತೆ ಗೊತ್ತಾ? ನಿನ್ನ ಯಾರು ಯಾಕೆ ಅರ್ಥ ಮಾಡ್ಕೊಳಲ್ಲ? ನಾನು ನಿನ್ನ ಜೊತೆ ಇರೋಕ್ಕೆ ಯಾಕೆ ಬಿಡಲ್ಲ? ಯಾರು ಸಪೋರ್ಟ್ ಮಾಡಲ್ಲ? ಅಂದ್ರೆ ನಿನ್ನ ಕಂಡ್ರೆ ಇಷ್ಟ ಇಲ್ಲ ಅಂತ ತಾನೇ ಅರ್ಥ? ಚಿರು, ಅದು ಹಾಗಲ್ಲ ಕಣೋ, ನೀನು ಅರ್ಥ ಮಾಡ್ಕೊಂಡಿರೋದು ತಪ್ಪು. ನೀನು ಮನುಷ್ಯನಾಗಿದ್ದಿದ್ರೆ ಎಲ್ಲರೂ ಅರ್ಥ ಮಾಡ್ಕೊಂಡಿರೋರು. ಆದರೆ ಏನಮ್ಮ ಇದು? ಜ್ಯೂಸ್ನಲ್ಲಿ ವಿಷನಾ? ಅಮ್ಮ, ಏನಾಯ್ತು ಅಂತ ಗೊತ್ತಿಲ್ಲ ಅಮ್ಮ. ನಿಜವಾಗ್ಲೂ ನಾನು ಹೇಳ್ತಿರೋದು ಸತ್ಯ. ಜ್ಯೂಸ್ ನೀನೇ ತಾನೇ ಮಾಡಿದ್ದು? ಹೌದಮ್ಮ, ನಾನೇ ಮಾಡಿದ್ದು. ಮತ್ತೆ ನಿನಗೆ ಗೊತ್ತಿಲ್ಲ ಅಂದ್ರೆ ಹೇಗೆ? ಅಂದ್ರೆ ವಿಷಯನ ನಾನೇ ಮಿಕ್ಸ್ ಮಾಡಿದೆ ಅಂತನ? ಏನಮ್ಮ, ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ನಿನ್ ಮೇಲೆ ನಂಬಿಕೆ ಇಲ್ಲದೆ ಹೇಳ್ತಾ ಇಲ್ಲ ರಾಗಿಣಿ. ಅಲ್ಲಿ ನೀನ್ ತಾನೇ ಇದ್ದಿದ್ದು, ನಿನಗೆ ತಾನೇ ಗೊತ್ತಿರಬೇಕು. ಅಮ್ಮ, ನನ್ನ ಹಣೆಗೂ ಗೊತ್ತಿಲ್ಲಮ್ಮ. ಮತ್ತೆ ಹೇಗೆ ಜ್ಯೂಸ್ ವಿಷ ಆಗುತ್ತೆ? ಅಯ್ಯೋ, ನಾನು ಏನ್ ಮಾಡ್ಲಿ? ಅಲ್ಲಮ್ಮ, ನನಗೆ ಗೊತ್ತಿಲ್ದಿರೋದನ್ನ ನಾನು ಹೇಗೆ ಹೇಳಿ? ನಿನಗೆಷ್ಟು ಕನ್ಫ್ಯೂಷನ್ ಆಗ್ತದೆ, ನನಗೂ ಅಷ್ಟೇ ಕನ್ಫ್ಯೂಷನ್ ಆಗ್ತದೆ. ಅಮ್ಮ, ಪ್ಲೀಸ್ ನಂಬು ನನ್ನ. ನಾನು ನಂಬೋದು ಕಣೆ, ಆದ್ರೆ ಈ ವಿಷಯ ಹೊರಗಡೆ ಏನಾದರೂ ಹೋದ್ರೆ ಏನ್ ಮಾಡ್ತೀಯಾ? ರಾಗಿಣಿ ಮನೇಲಿರುವಾಗ ಅಶೋಕ್ ವಿಷ ತಗೊಂಡಿದ್ದಾನೆ ಅಂತ ಪ್ರಚಾರ ಮಾಡ್ತಾರೆ. ಆಗ ಏನ್ ಮಾಡ್ತೀಯ ನೀನು? ಇದನ್ನ ಇಲ್ಲೇ ಬಿಟ್ಬಿಡ್ತಾರೆ ಅಂತ ಅನ್ಕೊಂಡಿದ್ಯಾ? ಗುಟ್ಟಾಗಿದ್ದ ವಿಷಯಗಳು ಎಲ್ಲ ಆಚೆ ಬಂದ್ಬಿಡತ್ತೆ. ನೀನು ಏನೇನು ಮಾಡಬೇಕು ಅಂದ್ಕೊಂಡಿದೆಯೋ ಅದಕ್ಕೆಲ್ಲ ಈಗಲೇ ತೆರೆ ಬೀಳುತ್ತೆ. ಎಲ್ಲ ಹಾಳಾಗೋಗುತ್ತೆ, ಎಲ್ಲ ನಿನ್ನ ತಲೆಗೆ ಬರುತ್ತೆ ರಾಗಿಣಿ. ಆರ್ತಿ, ಈ ಗೊಂಬೆ ಏನಾದರೂ ಸ್ಟೋರ್ ರೂಮಲ್ಲಿತ್ತಾ? ಯಾಕೆ ಹೀಗೆ ಕೇಳ್ತಿದ್ದೀರಾ ಅದಕ್ಕೆ? ಈ ಗೊಂಬೆ ಸ್ಟೋರ್ ರೂಮಲ್ಲಿತ್ತಾ ಅಂತ ಹೇಳು, ಆಮೇಲೆ ಯಾಕೆ ಅಂತ ಹೇಳ್ತೀನಿ. ಅದು ಹೌದು ಅಕ್ಕ, ಗೊಂಬೆ ಸ್ಟೋರ್ ರೂಮ್ನಲ್ಲಿತ್ತು. ಇದಿಲ್ಲಿ ಹೇಗೆ ಬಂತು? ಆರ್ತಿ, ನೀನು ಈ ಗೊಂಬೆ ಮುಂದೆ ಕುತ್ಕೊಂಡು ಏನು ಮಾಡ್ತಿದ್ಯಾ? ಅದು ಗೊಂಬೆ ಅಲ್ಲ ಅಕ್ಕ, ನೀವ್ಯಾಕ ಗೊಂಬೆ ಬಗ್ಗೆ ಅಷ್ಟೊಂದು ವಿಚಾರಿಸ್ತಾ ಇದ್ದೀರಾ? ಇದು ಸ್ಟೋರ್ ರೂಮಲ್ಲಿ ಇತ್ತು ಅಂತ ಜಯಸಿಂಹ ಮತ್ತೆ ವೇದ ಹೇಳ್ತಾ ಇದ್ರು. ಜಯಸಿಂಹ ಅವ್ರಿಗೆ ಈ ಗೊಂಬೆ ಬಗ್ಗೆ ತುಂಬಾ ಕುತೂಹಲ ಇದೆ ಅನ್ಸುತ್ತೆ. ಈ ಗೊಂಬೆ ನೋಡಿ ಭಯ ಆಗಿದ್ರ ಬಗ್ಗೆ ಹೇಳ್ತಾ ಇದ್ರು. ಅದಕ್ಕೆ ಚಿಕ್ಕಪ್ಪನೂ ಜಯಸಿಂಹ ಈ ಗೊಂಬೆ ನೋಡಕ್ಕೆ ಸ್ಟೋರ್ ರೂಮ್ಗೆ ಹೋಗಿದ್ರಂತೆ. ಇದಲ್ಲಿ ಇರ್ಲಿಲ್ಲ. ಇದಿಲ್ಲಿರೋದು ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಅದ್ ಸರಿ, ಈ ಗೊಂಬೆನ ಇಲ್ಲಿ ಯಾರು ತಂದಿಟ್ರು? ಹೇಗ್ ಬಂತು ಇಲ್ಲಿಗೆ? ಅದು ಚೈತ್ರ ಪುಟ ತಂದು ರೂಮ್ನಲ್ಲಿ ಇಟ್ಕೊಂಡಿರ್ಬೇಕು. ಅವಳು ಬರ್ತಡೇ ದಿನ ಯಾರೋ ಅವಳಿಗೆ ಗಿಫ್ಟ್ ರೂಪದಲ್ಲಿ ಕೊಟ್ಟಿರ್ಬೋದು ಅನ್ಸುತ್ತೆ. ಯಾರು ಇಂಥದನ್ನೆಲ್ಲ ಗಿಫ್ಟ್ ಕೊಟ್ಟಿದ್ದು? ಇದು ನೋಡಕ್ಕೆ ತುಂಬಾ ಭಯ ಅನಿಸ್ತಾ ಇದೆ. ಇದನ್ನೆಲ್ಲ ಇಲ್ಲಿ ಇಟ್ಕೋಬೇಡಿ. ಅದಕ್ಕೆ ಇದನ್ನ ಯಾಕೆ ಬಿಸಾಕ್ತೀರಾ? ಮನೇಲೇ ಇರಲಿ ಬಿಡಿ. ಆರ್ತಿ, ನಾನು ಇಟ್ಕೋಬೇಡಿ ಅಂತ ಹೇಳಿದ್ನೆ ಹೊರತು ಬಿಸಾಕ್ತೀನಿ ಅಂತ ಹೇಳಿಲ್ಲ. ಅದ್ ಸರಿ, ನಿನಗೆ ಯಾಕೆ ಗೊಂಬೆ ಮೇಲೆ ಇಷ್ಟೊಂದು ಒಲವು? ಅದು ಒಲವಲ್ಲ,
ಚೈತ್ರ ಗಿಫ್ಟ್ ಕೊಟ್ಟಿರೋದಲ್ವಾ, ಅದಕ್ಕೆ. ಆರ್ತಿ, ನಾನು ಈ ಗೊಂಬೆನ ಸ್ಟೋರ್ ರೂಮಲ್ಲಿ ಇಟ್ಬಿಟ್ಟು ಬರ್ತೀನಿ. ಅಯ್ಯೋ, ನಾನು ಬಂದಿದ್ದ ಉದ್ದೇಶನೇ ಮರ್ತ್ಬಿಟ್ಟೆ ನೋಡು. ನೀನು ಊಟ ಮಾಡಿದೆ ಅಲ್ವಾ? ಸರಿ, ಮಾತ್ರೆ ತಗೊಂಡು ರೆಸ್ಟ್ ಮಾಡು. ಚಿಕ್ಕಪ್ಪ, ನೀವು ಗೊಂಬೆ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಂಡಿದ್ರಲ್ಲ, ಗೊಂಬೆ ಎಲ್ಲೂ ಹೋಗಿಲ್ಲ, ಇದೇ ಮನೇಲಿದೆ. ಎಲ್ಲಿದೆಯಮ್ಮ? ಆರ್ತಿ ರೂಮಲ್ಲಿದೆ. ರೂಮ್ನಲ್ಲಿರೋ ಗೊಂಬೆ ಆರ್ತಿ ರೂಮ್ಗೆ ಹೇಗೋಯ್ತು? ಜಯಸಿಂಹ ಅವರೇ, ಅದಕ್ಕೇನೇನೋ ಬಣ್ಣ ಕಟ್ಟಬೇಡಿ. ಆ ಗೊಂಬೆ ಈ ಮನೆಗೆ ಹೇಗೆ ಬಂತು ಅಂತ ಗೊತ್ತಾಯ್ತು. ಅದನ್ನ ಯಾರೋ ಚೈತ್ರ ಬರ್ಡೇಗೆ ಗಿಫ್ಟ್ ಕೊಟ್ರಂತೆ. ಚೈತ್ರ ಬರ್ಡೇ ಸರಿಯಾಗಿ ಆಗಿಲ್ವಲ್ಲ, ಅದಕ್ಕೆ ಅದನ್ನು ತಗೊಂಡೋಗಿ ಸ್ಟೋರ್ ರೂಮಲ್ಲಿ ಇಟ್ಟಿದ್ದಾರೆ. ಅವಳು ಆಟಾಡೋದಕ್ಕೆ ಅಂತ ಅದನ್ನು ತಗೊಂಡು ಹೋಗಿ ರೂಮಲ್ಲಿ ಇಟ್ಕೊಂಡಿದ್ದಾಳೆ, ಅಷ್ಟೇ. ಇಷ್ಟೇನಾ? ನಾನೇನೇನೋ ಅನ್ಕೊಂಡಿದ್ದೆ. ವೇದ ಸರಿಯಾಗೇ ಹೇಳಿದ್ಲು, ನಾವೇ ಯಾರು ಅದನ್ನು ನಂಬಲಿಲ್ಲ. ಸುಮ್ಮನೆ ಎಲ್ಲರೂ ಒಂದೊಂದು ಮಾತಾಡಿ ತಲೆ ಕೆಡ್ಸ್ಕೊಳ್ಳೋದು ಬೇಡ ಅಂತ ನಾನೇ ಅದನ್ನು ತಗೊಂಡು ಹೋಗಿ ಸ್ಟೋರ್ ರೂಮಲ್ಲಿ ಇಟ್ಟೆ. ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಗೊಂಬೆ ವಿಷಯ ಗೊತ್ತಾಗಿದೆ. ಎಲ್ರ ತಲೆನಲ್ಲೂ ಒಂದೊಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ, ಎಲ್ರಿಗೂ ಅನುಮಾನ ಶುರು ಆಗುತ್ತೆ. ಅಮ್ಮೋರೆ, ಚಿರು ಹತ್ರ ಮಾತಾಡಿ ಅಂತ ಹೇಳಿದ್ನಲ್ಲ, ಮಾತಾಡಿದ್ರಾ? ಹಾ, ಮಾತಾಡಿದೆ ಮಾತಂಗಿ. ಅಂದ್ರೆ ಚಿರು ಬಂದಿದ್ನಾ? ಬಂದಿದ್ದ. ಅವನ್ನ ಕೇಳಿದ್ರಾ? ಅಶೋಕ್ ಅಣ್ಣನ ಮೇಲೆ ಕೋಪ ಮಾಡ್ಕೊಂಡಿರೋದು ನಿಜ ಆಯ್ತಾ? ಅವನಿಗೆ ಅಶೋಕ್ ಮೇಲೆ ಕೋಪ ಇದೆಯಾ ಇಲ್ವಾ ಅಂತ ಗೊತ್ತಾಗ್ಲಿಲ್ಲ. ಆದರೆ ಅಶೋಕ್ಗೆ ನನ್ನ ಮೇಲೆ ಕೋಪ ಇದೆ ಅನ್ನೋದು ಅವನಿಗೆ ಗೊತ್ತಾಗಿದೆ. ಅಷ್ಟೇ ಅಲ್ಲ ಮಾತಂಗಿ, ನಿನ್ನ ಕಾಲು ಏಟಾಗೋದಕ್ಕೆ ಡ್ಯಾಡಿನೇ ಕಾರಣ ಅಲ್ವಾ ಅಂತ ಕೇಳ್ತಾ ಇದ್ದ. ಅಂದ್ರೆ ಅಶೋಕ್ ಅಣ್ಣನ ಮೇಲೆ ಅವನು ಕೋಪ ಮಾಡ್ಕೊಂಡಿದ್ದಾನೆ ಅಂತ ಆಯ್ತು. ಮಾತಂಗಿ, ನೀನು ಹೇಗೆ ಹೇಳ್ತೀಯಾ ಅವನಿಗೆ ಅಶೋಕ್ ಮೇಲೆ ಕೋಪ ಇದೆ ಅಂತ? ಅವನು ಇಷ್ಟೊಂದೆಲ್ಲ ಹೇಳ್ತಾ ಇದ್ದಾನೆ ಅಂದ್ರೆ ಅವನ ಮಾತಿನ ಅರ್ಥ ಅದೇ ಅಲ್ವಾ ಅಮ್ಮೋರೆ? ಇಲ್ಲ ಮಾತಂಗಿ, ಅವನಿಗೆ ನನ್ನ ಕಂಡ್ರೆ ತುಂಬ ಪ್ರೀತಿ. ಯಾರಾದರೂ ನನ್ನ ಬಗ್ಗೆ ಮಾತಾಡಿದ್ರೆ ಅವನಿಗೆ ಬೇಜಾರಾಗುತ್ತೆ ಅಷ್ಟೇ. ನೀವು ಅವನ್ನ ತುಂಬಾ ವಹಿಸ್ಕೊಂಡು ಮಾತಾಡ್ತಾ ಇದ್ದೀರಾ. ನಾನು ಅವನ್ನ ವಹಿಸ್ಕೋತಾ ಇಲ್ಲ. ಈ ಮನೆಯಲ್ಲಿ ನನ್ನ ಬಿಟ್ಟರೆ ಅವನಿಗೆ ಯಾರ ಮೇಲೂ ಗಮನ ಇಲ್ಲ. ಅವನಿಗೆ ನಾನು ಮಾತ್ರ ಬೇಕು. ಚಿರುನೆ ಇದಕ್ಕೆಲ್ಲ ಕಾರಣ ಅಂತ ನಂಗೆ ನಂಬ್ಸೋಕ್ಕಾಗ್ತಾ ಇಲ್ಲ ಅಮ್ಮೋರೆ. ಇನ್ನೂ ಏನೇನು ಅನಾಹುತ ಆಗಬೇಕು ನೀವು ನಂಬೋಕೆ. ಮಾತಂಗಿ, ಅವನು ಏನು ಹೇಳ್ದ ಗೊತ್ತಾ? ಅವನು ಮತ್ತೆ ನನ್ನ ಹೊಟ್ಟೆಯಲ್ಲಿ ಹುಟ್ಟು ಬರ್ಬೇಕಂತೆ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ. ದೇವ್ರಿಗೆ ಕೇಳ್ಕೊ, ನಾನು ಮತ್ತೆ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬರಲಿ ಅಂತ.